ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅವರೊಟ್ಟಿಗೆ ಒಂದು 13 ಜನ ಅವರ ಸಚಿವ ಸಂಪುಟವನ್ನು ಸೇರ್ಪಡೆಗೊಂಡಿದ್ದಾರೆ. ಅವರು ಕೂಡ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರ ನಂತರದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಬಹುಪಾಲು ಬೇಕಾದಷ್ಟು ಜನ ಆಕಾಂಕ್ಷಿಗಳಿದ್ರು, ಅವರಲ್ಲಿ ಸಿಗಲಿಲ್ಲ. ಹಿರಿಯರಿಗೆ ಅವರ ಅನುಭವದ ಆಧಾರದ ಮೇಲೆ ಡಿ.ಕೆ.ಶಿ ಅವರ ಸಚಿವ ಸಂಪುಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ ಕಂಡಂತಹ ಹಿರಿಯ ನಾಯಕರು, ಎಲ್ಲರ ವಿಶ್ವಾಸಕ್ಕೆ ಪಾತ್ರರಾದಂತಹ ರಾಮಲಿಂಗಾರೆಡ್ಡಿ ಅವರು ಇಲ್ಲಿಯ ತನಕ ಬೇಕಾದಷ್ಟು ಇಲಾಖೆಗಳನ್ನು ಬಹಳ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಮುಜರಾಯಿ ಇಲಾಖೆ ಇರಬಹುದು, ಸಾರಿಗೆ ಇಲಾಖೆ ಇರಬಹುದು, ಬೇಕಾದಷ್ಟು ಇಲಾಖೆಗಳನ್ನು ತಮ್ಮದೇ ಆದಂತಹ ರೀತಿಯಲ್ಲಿ ಬಹಳ ದಕ್ಷತೆಯಿಂದ ಬಹಳ ಅತ್ಯದ್ಭುತವಾದಂತಹ ಯೋಜನೆಗಳನ್ನು ರೂಪಿಸುವಲ್ಲಿ, ಕೆಲಸ ಮಾಡುವಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದಂಥವರು ರಾಮಲಿಂಗಾರೆಡ್ಡಿ ಅವರು. ಕಾಂಗ್ರೆಸ್ನ ಹಿರಿಯರು BTM ಲೇಔಟ್ನ ಶಾಸಕರಾಗಿದ್ದುಕೊಂಡು ಒಂದರ್ಥದಲ್ಲಿ ಇಲ್ಲಿಯ ತನಕ ಬಹಳ ಸಂಯಮದಿಂದ, ಬಹಳ ಮೃದು ಸ್ವಭಾವದಿಂದ, ಮಿತಭಾಷಿಗರಾಗಿ ಮಾತಾಡುವಂತಹ ಸ್ವಭಾವದ ವ್ಯಕ್ತಿ ರಾಮಲಿಂಗಾರೆಡ್ಡಿ ಅವರು ಈ ಬಾರಿ ಡಿ.ಕೆ.ಶಿ ಅವರ ಸಚಿವ ಸಂಪುಟವನ್ನು ಸೇರ್ಪಡೆಗೊಂಡಿದ್ದಾರೆ. ಅವರು ಈಗ ಅಂದರೆ ಸಚಿವರಾಗಿ ನಿನ್ನೆ ನೂತನ ಸಚಿವರುಗಳು ಪ್ರಮಾಣ ವಚನ ಸ್ವೀಕರಿಸಿದ್ರು. ಈಗ ಖಾತೆ ಹಂಚಿಕೆಯ ಕಸರತ್ತು ಬಹಳ ಜೋರಾಗಿ ನಡೀತಾ ಇದೆ. ರಾಮಲಿಂಗಾರೆಡ್ಡಿ ಅವರು ನನಗೆ ಪ್ರಬಲವಾದಂತಹ ಖಾತೆ ಬೇಕು ಅನ್ನುವಂಥ ಪಟ್ಟು ಹಿಡಿದಂತೆ ಕಾಣ್ತಾ ಇದ್ದಾರೆ. ಅವರಿಗೆ ಪ್ರಬಲ ಖಾತೆಯನ್ನು ಕೊಡೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇಲ್ಲ. ಅಂದರೆ ಅವರ ಅಸಮಾಧಾನ ಹೆಚ್ಚಾಗ್ತಾ ಇರುವಂಥದ್ದು, ನಾನು ಇಷ್ಟು ಹಿರಿಯ ರಾಜಕಾರಣಿ, ಅನುಭವ ಇರುವಂತಹ ಸಚಿವ, ನಾನು ಕೇಳ್ತಾ ಇರುವಂತಹ ಒಂದು ಪ್ರಬಲ ಖಾತೆ ನನಗೆ ಸಿಗ್ತಾ ಇಲ್ಲ ಅನ್ನುವಂಥ ಬೇಸರ, ಅಸಮಾಧಾನ ಹೆಚ್ಚಾದಂತೆ ಕಾಣ್ತಾ ಇದೆ. ಅಂದರೆ ರಾಮಲಿಂಗಾರೆಡ್ಡಿ ಅವರು ಇಲ್ಲಿಯ ತನಕ ಯಾವುದೇ ಒಂದು ಲಾಬಿ ಮಾಡೋದಾಗಲಿ, ಯಾರನ್ನೋ ಏನೋ ಕೇಳಬೇಕು ಅಂತ ಹೋಗುವಂಥ ವ್ಯಕ್ತಿ ಅಲ್ಲ. ನಾನು ಆಗಲೇ ಹೇಳಿದ ಹಾಗೆ ಬಹಳ ಮೃದು ಸ್ವಭಾವದಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿ, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದರ್ಥದಲ್ಲಿ ಒಳ್ಳೆಯ ರಾಜಕಾರಣ ಮಾಡುವಂಥ ಒಬ್ಬರು ಹಿರಿಯರು. ಅವರು ಕೇಳ್ತಾ ಇರುವಂತಹ ಒಂದು ಪೋರ್ಟ್ಫೋಲಿಯೋ ಸಿಗ್ತಾ ಇಲ್ಲ ಅಂತಂದ್ರೆ ಹೇಗೆ ನಡೆಸ್ಕೊಂಡು ಹೋಗ್ತಾ ಇದೆ ಕಾಂಗ್ರೆಸ್ ಈ ತರದ ಹಿರಿಯ ರಾಜಕಾರಣಿಯನ್ನ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರು ಇವತ್ತು ಸಂಜೆ ಹೊತ್ತಿಗೆ ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನಿಮಗೆ ಒಂದು ನಾನು ವಿಡಿಯೋ ತೋರಿಸ್ತೇನೆ, ತಮಗೆ ಆ ವಿಡಿಯೋ ನೋಡ್ಕೊಂಡ್ ಬನ್ನಿ. ಇಷ್ಟು ಸಂಯಮದಿಂದ ಇರುವಂತಹ ರಾಜಕಾರಣಿ ಹೇಗೆ ಬುಸುಗುಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೋಡ್ಕೊಂಡು ಬನ್ನಿ. ಎಷ್ಟು ಕುಪಿತರಾಗಿದ್ದಾರೆ, ಕೋಪಗೊಂಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಅನ್ನುವಂಥದ್ದನ್ನು ಈ ವಿಡಿಯೋ ಮೂಲಕ ನೋಡಬಹುದು ತಾವು. ನೋಡಿದ್ರಲ್ಲ ವೀಕ್ಷಕರೇ, ರಾಮಲಿಂಗಾರೆಡ್ಡಿ ಅವರು ಹೇಗೆ ವರ್ತಿಸ್ತಾ ಇದ್ದಾರೆ ಅಂದರೆ ಅವರ ಮುಖಭಾವನೆ, ಮುಖಚಹರೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಅವರಿಗೆ ಕೋಪ ಮತ್ತು ಅಸಮಾಧಾನ ಎಷ್ಟರ ಮಟ್ಟಕ್ಕೆ ಇದೆ ಅಂದ್ಬಿಟ್ಟು ಅಂತ. ಹೀಗಾಗಿ ಇವರು ಇವತ್ತು ಸಂಜೆಯ ಹೊತ್ತಿಗೆ ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಇದು ನಿಜವಾಗಿಯೂ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರು, ಅವರ ಬೆಂಬಲಿಗರು, ಅಭಿಮಾನಿಗಳು ತಲೆ ತಗ್ಗಿಸುವಂಥ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಏನಾದರೂ ಮಾಡ್ತಾ ಇದೆಯಾ? ಇದು ಒಂದು ರೀತಿಯಲ್ಲಿ ಕಾರ್ಯಕರ್ತರ ಆಕ್ರೋಶಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರನ್ನ ಈ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ ಅಂದ್ಬಿಟ್ಟು ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಇಫ್ ಇನ್ ಕೇಸ್ ರಾಮಲಿಂಗಾರೆಡ್ಡಿ ಅವರು ಏನಾದರೂ ಸಚಿವ ಸ್ಥಾನಕ್ಕೆ ರಿಸೈನ್ ಮಾಡಿದ್ರೆ ನಾವು ಕೂಡ ನಮ್ಮ ಪದವಿಗಳಿಗೆ ನಾವು ಕೂಡ ರಿಸೈನ್ ಮಾಡ್ತೇವೆ, ರಾಜೀನಾಮೆಯನ್ನು ಕೊಡ್ತೇವೆ ಅನ್ನುವಂಥ ಆಕ್ರೋಶವನ್ನು ಕಾಂಗ್ರೆಸ್ನ ಕಾರ್ಯಕರ್ತರು ಹೊರಹಾಕ್ತಾ ಇದ್ದಾರೆ. ಇಂಥ ಹಿರಿಯರಿಗೆ, ಇಂಥ ಅನುಭವಿ ರಾಜಕಾರಣಿಯನ್ನು ಹೇಗೆ ನಡೆಸ್ಕೊಳ್ಬೇಕಾಗುತ್ತೆ ಕಾಂಗ್ರೆಸ್ ಪಕ್ಷ, ಅದರಲ್ಲೂ ಕೂಡ ಈಗ ಮುಖ್ಯಮಂತ್ರಿ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಅನ್ನುವಂಥದ್ದನ್ನು ನೋಡಬೇಕು. ಅವರು ಕೇಳ್ತಾ ಇರುವಂಥದ್ದನ್ನು ಅವರಿಗೆ ಕೊಟ್ಟರೆ ಅವರ ಅನುಭವದ ಆಧಾರದ ಮೇಲೆ ಉತ್ತಮವಾದಂಥ ಆಡಳಿತವನ್ನು ಇನ್ನುಳಿದಿರುವಂಥ 2 ವರ್ಷಕ್ಕೆ ಮುಖ್ಯಮಂತ್ರಿ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಕೊಡಬಹುದು. ಒಂದೊಳ್ಳೆಯ ಕೆಲಸವನ್ನು ಮಾಡ್ತು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಸ್ಕೊಳ್ಬಹುದು. ಒಟ್ಟಾರೆ ರಾಮಲಿಂಗಾರೆಡ್ಡಿ ಅವರ ನಡೆ ಏನಾಗಿರುತ್ತೆ, ರಾಜೀನಾಮೆಯನ್ನು ಕೊಡ್ತಾರಾ, ಏನಾಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.